ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡಕ್ಕೆ ಬಂದಿದ್ದೀನಿ. ಸೊ ಅದಕ್ಕೆ ಅಂತಾನೆ ಮೈಂಡ್ ಮ್ಯಾಪನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಮೈಂಡ್ ಮ್ಯಾಪ್. ಇನ್ ಡೀಟೇಲ್ ಆಗಿದೆ ಮೈಂಡ್ ಮ್ಯಾಪು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬೇಸಿಕ್ಸ್ ಹೇಳ್ತಾ ಹೋಗ್ತೀನಿ. ಸೊ ದಟ್ ನಿಮಗೆ ಇದು ಇನ್ ಡೆಪ್ತ್ ವಿಡಿಯೋಸ್ ಸ್ಟಾರ್ಟ್ ಮಾಡಿದಾಗ, ಕ್ಲಾಸಸ್ ಚಾಪ್ಟರ್ ವಿಡಿಯೋಸ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ 3 ವಿಡಿಯೋಸ್ ಬಂದ್ಬಿಟ್ಟಿದೆ. ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇಂಟು ವೇರಿಯಬಲ್ಸ್, ಅದಾದ ಮೇಲೆ ನಿಮಗೆ ರಿಯಲ್ ನಂಬರ್ಸ್ ಬಗ್ಗೆ ಬಂದಿದೆ ವಿಡಿಯೋಸು. ಅದಾದಮೇಲೆ ನಿಮಗೆ ಇನ್ಯಾವುದು ಬಂದಿದೆ, ಪಾಲಿನೋಮಿಯಲ್ಸ್ ಬಗ್ಗೆ ಬಂದಿದೆ ವಿಡಿಯೋಸ್, ಇಂಟ್ರಡಕ್ಷನ್ ವಿಡಿಯೋಸ್ ಅಥವಾ ಬ್ರಿಡ್ಜ್ ಕೋರ್ಸ್ ವಿಡಿಯೋಸ್ ಅಂತ. ಸೊ ಬ್ರಿಡ್ಜ್ ಕೋರ್ಸ್ ವಿಡಿಯೋಸ್ ಅಂತ ಎಲ್ಲರೂ ಒಂದು ಲಾಂಗ್ ಮೆಥಡಲ್ಲಿ, ಅಂದರೆ ನಂಬರ್ ಆಫ್ ಅವರ್ಸ್ ಜಾಸ್ತಿ ತಗೊಂಡು ಮೆಥಡಲ್ಲಿ ಮಾಡ್ತಾರೆ. ಬಟ್ ಬೇಡ, ಅದು ನಿಮಗೆ ಅವರ್ಗಟ್ಟಲೆ ವಿಡಿಯೋಸ್ ಮಾಡಿದ್ರೆ ನಿಮಗೆ ಅರ್ಥನೂ ಆಗೋದಿಲ್ಲ, ಜೊತೆಗೆ ನಿಮಗೆ ಹಾಲಿಡೇಸ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಮಿನಿಮಮ್ ಟೈಮಲ್ಲಿ ಈ ಇಂಟ್ರಡಕ್ಷನ್ ವಿಡಿಯೋಸ್ನ ನಾನು ಮಾಡ್ತಾ ಇದ್ದೀನಿ. ಅದಾದಮೇಲೆ ಇದ್ದಿದ್ದೆ ನಿಮಗೆ ಅವರ್ಗಟ್ಟಲೆ ವಿಡಿಯೋಸ್ ನೋಡೋದು, 30 ಮಿನಿಟ್ಸ್ ಕ್ವಿಕ್ ಶಾರ್ಟ್ ಲೈವ್ ವಿಡಿಯೋಸ್ ನೋಡೋದು, ಅದೆಲ್ಲ ಇದ್ದಿದ್ದೆ ನಿಮಗೆ ವಿಡಿಯೋಸ್. ಬಟ್ ಇವಾಗ ಹಾಲಿಡೇಸ್ನು ಎಂಜಾಯ್ ಮಾಡಿಕೊಂಡು ನಿಮಗೆ ಜಸ್ಟ್ ಇಂಟ್ರಡಕ್ಷನ್ ಟಾಪಿಕ್ಸ್ ಬಗ್ಗೆ ಇಂಟ್ರಡಕ್ಷನ್ ಕೊಡೋದಕ್ಕೆ ನಾನು ಈ ಥರ ಮೈಂಡ್ ಮ್ಯಾಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್, ಈಗ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇಂಟ್ರಡಕ್ಷನ್ ನೋಡ್ತಾ ಹೋಗೋಣ. ಓಕೆ, ಇಂಟ್ರಡಕ್ಷನ್ ನೋಡ್ತಾ ಹೋಗೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ ಅ ಪಾಲಿನಾಮಿಯಲ್. ಕಾಣಿಸ್ತಾ ಇದೆಯಾ? ಇನ್ನೂ ಸ್ವಲ್ಪ ಎನ್ಲಾರ್ಜ್ ಮಾಡ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ ಎ ಪಾಲಿನಾಮಿಯಲ್. ಒಂದು ನಿಮಿಷ. ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ ಅ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ ಡಿಗ್ರಿ 2. ಸೊ 2 ಡಿಗ್ರಿ ಇದ್ರೆ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಅಂದ್ರೆ ಅದು ಪಾಲಿನಾಮಿಯಲ್ ಈಕ್ವೇಷನ್, ಬಟ್ 2 ಡಿಗ್ರೀಸ್ ಇದ್ರೆ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ಲಿಸನ್ ಹಿಯರ್, ಇಲ್ಲಿ ಕಾಣ್ತದ ನೋಡಿ. ಇವಾಗ ನಿಮಗೊಂದು ಈಕ್ವೇಷನ್ನ ಬರೆದು ತೋರಿಸ್ಬಿಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ 1 ಡಿಗ್ರಿ ಅಂತ ಇದ್ರೆ ಅದನ್ನ ನಾವು ಏನಂತೀವಿ? ಲೀನಿಯರ್ ಈಕ್ವೇಷನ್ ಅಂತ ಅಂತೀವಿ. ಕರೆಕ್ಟಾ? ಲೀನಿಯರ್ ಈಕ್ವೇಷನ್. ಸೊ 2 ಡಿಗ್ರಿ ಇದ್ರೆ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅಂತೀವಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅಂತೀವಿ. 3 ಡಿಗ್ರಿ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕ್ಯೂಬಿಕ್. ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್, ಕ್ಯೂಬಿಕ್ ಈಕ್ವೇಷನ್ ಅಂತ, ಕ್ಯೂಬಾಯ್ಡಲ್ ಈಕ್ವೇಷನ್ ಅಂತ ಅಂತೀವಿ. ಈಗ ಲೀನಿಯರ್ ಈಕ್ವೇಷನ್ ಅಂತ ಅಂದ್ರೆ 1 ಡಿಗ್ರಿ ಅಂತ ಆಯ್ತು. ಕರೆಕ್ಟಾ? ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಫಾರ್ಮ್ ಹೆಂಗಿರುತ್ತೆ ಅದ್ರದ್ದು? ax² ಪ್ಲಸ್ bx ಪ್ಲಸ್ c. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ದು ಫಾರ್ಮ್. ಓಕೆ, ಕ್ಯೂಬಿಕ್ ಈಕ್ವೇಷನ್ದು ಫಾರ್ಮ್ ಹೆಂಗಿರುತ್ತೆ? ಇಲ್ಲಿ ಬರಿತೀನಿ. ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಇದು ಕ್ಯೂಬಿಕ್ ಈಕ್ವೇಷನ್ದು ಫಾರ್ಮ್. ಓಕೆನಾ? ಸೊ ನೆಕ್ಸ್ಟ್, ಜನರಲ್ ಫಾರ್ಮು ax² ಪ್ಲಸ್ bx ಪ್ಲಸ್ c ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ ಆಲ್ರೆಡಿ. ದೆನ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇಸ್ 2. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ 0 ಅಂತ, ಅದು ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇಲ್ಲಿ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಅಂತ ಕೊಟ್ಟಿದ್ದಾನೆ. ವೇರಿಯೇಬಲ್ ಯಾವುದು? ನಾನು ನಿಮಗೆ ಪಾಲಿನಾಮಿಯಲ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ವೇರಿಯೇಬಲ್ ಅಂದ್ರೆ ಯಾವುದು? ಎಕ್ಸ್ನ ನಾವು ವೇರಿಯೇಬಲ್ ಅಂತ ಅಂತೀವಿ. ಕರೆಕ್ಟಾ? ಬಟ್ ಸಿ ನ ನಾವೇನಂತೀವಿ? ಕಾನ್ಸ್ಟೆಂಟ್. ದೆನ್ ಎ ಮತ್ತೆ ಬಿ ನ ನಾವೇನಂತ ಹೇಳ್ತೀವಿ? ಕೋಎಫಿಷಿಯಂಟ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ?
ಸೊ ಇದು ನೆನಪಲ್ಲಿ. ಸೊ ಈ ವೇರಿಯಬಲ್ ಏನಿದೆ ಎಕ್ಸ್, ಅದ್ರದ್ದು ಪವರ್ ಮ್ಯಾಕ್ಸಿಮಮ್ ಪವರ್ 2 ಇದ್ರೆ ಅದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತೀವಿ. ಸೊ 3 ಇದ್ರೆ ಅದನ್ನ ಕ್ಯೂಬಿಕ್ ಇಕ್ವೇಷನ್ಸ್ ಅಂತೀವಿ, ಅಥವಾ 1 ಇದ್ರೆ ಅದನ್ನ ಲೀನಿಯರ್ ಇಕ್ವೇಷನ್ ಅಂತ ಅಂತೀವಿ. ಓಕೆನಾ. ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ax² + bx + c. ಓಕೆ, ದೆನ್ a b, ಲಿಸನ್ ಹಿಯರ್, a b and c are real numbers where a must not be equal to 0. 0 ಇರಬಾರ್ದು. ಎಕ್ಸಾಂಪಲ್ 2x² + 3x - 5 = 0. ಸೊ ಇವಾಗ ಮೆಥಡ್ಸ್ ಟು ಸಾಲ್ವ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಯಾವ ಮೆಥಡ್ ಇದೆ? ಫ್ಯಾಕ್ಟರೈಸೇಷನ್ ಮೆಥಡ್, ಎಕ್ಸ್ಪ್ರೆಸಿಂಗ್ ದ ಈಕ್ವೇಷನ್ ಆಸ್ ಅ ಪ್ರಾಡಕ್ಟ್ ಆಫ್ ಬೈನಾಮಿಯಲ್ಸ್. ಬೈನಾಮಿಯಲ್ಸ್ ಅಂತ ಅಂದ್ರೆ ಇಲ್ಲಿ ನಮಗೆ 3 ಟರ್ಮ್ಸ್ ಸಿಗುತ್ತೆ ನೋಡಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬರ್ದು. ಈಗ ಮೋನೋಮಿಯಲ್ ಅಂತ ಅಂದ್ರೆ 1 ಟರ್ಮ್, ಕರೆಕ್ಟಾ? 1 ಟರ್ಮ್ ಇದ್ರೆ ಅದನ್ನ ಮೋನೋಮಿಯಲ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಅದಕ್ಕೆ 3x² ಅಂತ ಎಕ್ಸಾಂಪಲ್ ತಗೋಬಹುದು. ಬೈನಾಮಿಯಲ್ ಅಂತ ಅಂದ್ರೆ, ಬೈನಾಮಿಯಲ್ ಅಂತ ಅಂದ್ರೆ ಅದು 2 ಟರ್ಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ತಗೋಬಹುದು? ಓಕೆ, x + 5 ಇದನ್ನ ಬೈನಾಮಿಯಲ್ ಅಂತ ಅಂತೀವಿ. 2 ಟರ್ಮ್ಸ್ ಇದೆ. ಓಕೆ. ಟ್ರೈನಾಮಿಯಲ್ ಅಂತ ಅಂದ್ರೆ 3 ಟರ್ಮ್ಸ್. ಓಕೆ, ಇದನ್ನ ನಾನು ಏನು ಮಾಡ್ತೀನಿ, x² + 9x + 20 = 0. ಈ ಥರ ಒಂದು ಈಕ್ವೇಷನ್ 3 ಟರ್ಮ್ಸ್ ಇದೆ. ಸೊ ಇಲ್ಲಿ ನಾನು ಇದು ಒಂದು ಟರ್ಮ್ x² ಅನ್ನೋದು, 9x ಅನ್ನೋದು ಒಂದು ಟರ್ಮ್, 20 ಅನ್ನೋದು ಒಂದು ಟರ್ಮ್, 3 ಟರ್ಮ್ಸ್. ಈಗ ನಮಗೆ ಕೊಟ್ಟಿರೋದು ಇಲ್ಲಿ ಮೆಥಡ್ಸ್ ಟು ಸಾಲ್ವ್ ಎಕ್ಸ್ಪ್ರೆಸಿಂಗ್ ದ ಈಕ್ವೇಷನ್ ಆಸ್ ಅ ಪ್ರಾಡಕ್ಟ್ ಆಫ್ 2 ಬೈನಾಮಿಯಲ್ಸ್. ಅಂದ್ರೆ ಪ್ರಾಡಕ್ಟ್ ಆಫ್ 2 ಬೈನಾಮಿಯಲ್ಸ್ ಅಂದ್ರೆ ಬೈನಾಮಿಯಲ್ ಅಂತ ಅಂದ್ರೇನು? 2 ಟರ್ಮ್ಸ್. ಕರೆಕ್ಟಾ? ಓಕೆ. ಈಗ ಒಂದು ಈಕ್ವೇಷನ್ನ ತಗೊಂಡು ಫ್ಯಾಕ್ಟರೈಸೇಷನ್ ಮೆಥಡ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲಿಸನ್ ಹಿಯರ್. ಇದೇ ಈಕ್ವೇಷನ್ನ ತಗೊಳ್ಳೋಣ ಫ್ಯಾಕ್ಟರೈಸೇಷನ್ ಮೆಥಡ್ಗೆ. x² - 9x + 20 = 0. ಕರೆಕ್ಟಾ? ಸ್ಪ್ಲಿಟ್ಟಿಂಗ್ ಮೆಥಡ್ ಅಂತ ಅಂತೀವಿ. ಫ್ಯಾಕ್ಟರೈಸೇಷನ್ ಮೆಥಡ್ ಇಸ್ ನಥಿಂಗ್ ಬಟ್ ಸ್ಪ್ಲಿಟ್ಟಿಂಗ್ ಮೆಥಡ್. ಈಗ ನಮಗೆ m ಮತ್ತೆ n ವ್ಯಾಲ್ಯೂಸ್ ಬರುತ್ತೆ. ಓಕೆ, ಈ 20ಅನ್ನ ನಾವು ಸ್ಪ್ಲಿಟ್ ಮಾಡಬೇಕು. ಓಕೆ, 20ನ ಸ್ಪ್ಲಿಟ್ ಮಾಡಬೇಕು. ಅದು ಹೆಂಗೆ? ಇದು m ವ್ಯಾಲ್ಯೂ ಅನ್ಕೊಳ್ಳೋಣ, ಇದು n ವ್ಯಾಲ್ಯೂ ಅನ್ಕೊಳ್ಳೋಣ. ಓಕೆ, m + n ಮಾಡಿದ್ರೆ ನಮಗೆ -9 ಬರಬೇಕು. m × n ಮಾಡಿದ್ರೆ 20 ಬರಬೇಕು. ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಸ್ಪ್ಲಿಟ್ ಮಾಡ್ಕೋಬೋದು? -5 -4. ಓಕೆ, m × n, m + n ಮಾಡಿದ್ರೆ -9 ಬರುತ್ತೆ, m × n ಮಾಡಿದ್ರೆ 20 ಬರುತ್ತೆ. ಸೊ ಈಗ ಇದನ್ನ ನಾವು ಹೇಗೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ. ಈಗ x² - 5x - 4x + 20 = 0. ನಾನು ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಇದನ್ನ ನಾವು ಏನು ಮಾಡ್ಕೊತೀವಿ? ಲಿಸನ್ ಹಿಯರ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ವ್ಯಾಲ್ಯೂಸ್ ಏನು ಬರುತ್ತೆ? x - 5 ದೆನ್ x - 4 = 0 ಅಂತ ಬರುತ್ತೆ. ಓಕೆನಾ? ಅದಾದಮೇಲೆ ನಮಗೆ ಸಪ್ರೇಟಾಗಿ x - 5 = 0, x - 4 = 0. ಸೊ x ವ್ಯಾಲ್ಯೂ ಏನಾಗುತ್ತೆ? x = 5, x = 4 ಬರುತ್ತೆ. ಕರೆಕ್ಟಾ? ಇದು ನಂಬರ್ಸ್ x ವ್ಯಾಲ್ಯೂ. ಸೊ x ವ್ಯಾಲ್ಯೂ x = 5, x = 4 ಅಂತ ಅಂದ್ರೆ ನಮಗೆ x ವ್ಯಾಲ್ಯೂ ಹಾಕಿದಾಗ ಇಲ್ಲಿ x = 5, ಇಲ್ಲಿ 5²
ಮೈನಸ್ 9 ಇಂಟು 5 ಪ್ಲಸ್ 20 ಅಂತ ಮಾಡಿದಾಗ ನಿಮಗೆ ಈಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತೆ. ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. 4 ಹಾಕಿದಾಗ್ಲೂ ನಿಮಗೆ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಬರುತ್ತೆ. ಸೊ ಅದನ್ನ ಬಿಟ್ಬಿಡಿ. ಈಗ ನಾನು ಹೇಳಿದ್ದು ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಅನ್ನಲ್ಲ, ಈ ತರ ಡಿವೈಡ್ ಮಾಡಿ ಸ್ಪ್ಲಿಟ್ಟಿಂಗ್ ಮೆಥಡ್. ಸ್ಪ್ಲಿಟ್ ಮಾಡಿದಾಗ ಎಮ್ ಇಂಟು ಎನ್ ಅಂತ ತಗೋತೀವಿ. ಸೊ ಅದನ್ನ ನಾವು ಈಗ 20ನ ಸ್ಪ್ಲಿಟ್ ಮಾಡಿದಾಗ ನಮಗೆ ಎಮ್ ಎನ್ ವ್ಯಾಲ್ಯೂಸ್ ಬರುತ್ತೆ. ಅದು ಎಮ್ ಪ್ಲಸ್ ಎನ್ ಮಾಡಿದ್ರೆ -9 ಬರಬೇಕು, ಎಮ್ ಇಂಟು ಎನ್ ಮಾಡಿದ್ರೆ 20 ಬರಬೇಕು. ಸೊ ಆ ಥರ ಬಂದಿದೆ, ಅದು ಸ್ಪ್ಲಿಟ್ಟಿಂಗ್ ಮೆಥಡ್. ಇನ್ನೊಂದು ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಓಕೆ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಸ್ಕ್ವೇರ್ ಮೆಥಡ್ 2 ಮೆಥಡ್ ಇದೆ ನಿಮಗೆ ಸಾಲ್ವ್ ಮಾಡೋದಕ್ಕೆ ಕ್ವಾಡ್ರಾಟಿಕ್ ಇಕ್ವೇಶನ್. ಒಂದು ಫ್ಯಾಕ್ಟರೈಸೇಷನ್ ಮೆಥಡ್, ಅದನ್ನ ನಾನು ತೋರಿಸಿದ್ದೀನಿ. ಸ್ಕ್ವೇರಿಂಗ್ ಮೆಥಡ್ ಅದು ಯಾವ ಫಾರ್ಮ್ ಅಲ್ಲಿ ಇರಬೇಕು? ಎಕ್ಸ್ ಪ್ಲಸ್ ಪಿ ಸ್ಕ್ವೇರ್ ಈಕ್ವಲ್ಸ್ ಕ್ಯೂ. ಈಗ ಸ್ಕ್ವೇರಿಂಗ್ ಮೆಥಡ್ ನೋಡೋಣ. ಓಕೆ, ಕಾಣಿಸುತ್ತಾ? ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಆಗಿ ತಗೋತೀನಿ ನಾನು. ಫಾರ್ ಎಕ್ಸಾಂಪಲ್, y ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಓಕೆ, ಈ ತರ ಒಂದು ಈಕ್ವೇಶನ್ ತಗೊಳ್ಳೋಣ. ಸೊ ಈ ಈಕ್ವೇಶನ್ ನಲ್ಲಿ ಈ ಸೆಕೆಂಡ್ ಮೆಥಡ್ ಏನಿದೆ, ಸ್ಕ್ವೇರಿಂಗ್ ಮೆಥಡ್. ಓಕೆ, ಸ್ಕ್ವೇರಿಂಗ್ ಮೆಥಡ್ ನ ಯೂಸ್ ಮಾಡ್ಕೊಳ್ಳೋಣ. ಸೊ ಅದು ಯಾವ ಫಾರ್ಮ್ ಅಲ್ಲಿ ಬರಬೇಕು? ನಮಗೆ ಎಕ್ಸ್ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಕ್ಯೂ ಫಾರ್ಮ್ ಅಲ್ಲಿ ಬರಬೇಕು. ಸೊ ಇದನ್ನ ನಾನು ಮಾಡಿದಾಗ ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಅಲ್ಲಿ, ಲಿಸನ್ ಇಯರ್, ನಾನು ಇದನ್ನ ಆಸ್ ಇಟ್ ಈಸ್ ಎಕ್ಸ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಅದನ್ನ ಎಕ್ಸ್ ಅಂತ ತಗೋತೀನಿ, ಪ್ಲಸ್ 2x ನ ಹಾಫ್ ತಗೋತೀನಿ ನಾನು, ಅಂದ್ರೆ 1 ಅಂತ ತಗೋತೀನಿ. ಇಲ್ಲಿ 2 ಇದೆಯಲ್ಲ ಇದನ್ನ 1 ಅಂತ ತಗೋತೀನಿ, ಹೋಲ್ ಸ್ಕ್ವೇರ್ ಮಾಡ್ಕೋತೀನಿ. ಓಕೆನಾ? ನೆಕ್ಸ್ಟ್ ಮೈನಸ್ ಆ 2x ಅಲ್ಲೇ ಮತ್ತೆ ಅದನ್ನ 2x ಅಂತ ಇರೋದ್ರಲ್ಲಿ 2 ನ 1 ಅಂತ ತಗೊಂಡಿನಿ, ಹಾಫ್, ಪ್ಲಸ್ 2 ಅಂತ ಇದೆಯಲ್ಲ ಅದರಲ್ಲಿ ಹಾಫ್ ತಗೋತೀನಿ, -1 ಹೋಲ್ ಸ್ಕ್ವೇರ್ ಬ್ರಾಕೆಟ್ ಪ್ಲಸ್ 2 ಆಸ್ ಇಟ್ ಈಸ್ ತಗೋತೀನಿ. ಓಕೆನಾ? ಈಗ ಇದನ್ನ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ -1 ಪ್ಲಸ್ 2 ಅಂತ ತಗೋಬೋದಾ? ಇದನ್ನ ನಾನು ಏನ್ ಮಾಡ್ತೀನಿ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂತ ಆಗುತ್ತೆ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ ನಿಮಗೆ? ಎಕ್ಸ್ ಪ್ಲಸ್ ಪಿ ಸ್ಕ್ವೇರ್ ಈಕ್ವಲ್ಸ್ ಕ್ಯೂ, ಎಕ್ಸ್ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ, ಈ ಫಾರ್ಮ್ ಅಲ್ಲಿ ಇದೆಯಾ? ಸೊ ಇದನ್ನೇ ಸ್ಕ್ವೇರಿಂಗ್ ಮೆಥಡ್ ಅಂತ ಹೇಳೋದು. ಇದರಲ್ಲಿ ಇನ್ ಡೆಪ್ತ್ ಮಾಡೋಕ್ಕೆ ನಿಮಗೆ ಕಷ್ಟ, ನನಗೆ ಕಷ್ಟ ಆಗಲ್ಲ, ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಜಸ್ಟ್ ಈ ಮೆಥಡ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಫ್ಯಾಕ್ಟರೈಸೇಷನ್ ಮೆಥಡ್, ಸ್ಪ್ಲಿಟ್ಟಿಂಗ್ ಮೆಥಡ್, ಇನ್ನೊಂದು ಸ್ಕ್ವೇರಿಂಗ್ ಮೆಥಡ್ ಹೆಂಗೆ ಯೂಸ್ ಮಾಡೋದು ಅಂತ ಅದನ್ನ ನಾನು ಇನ್ ಡೆಪ್ತ್ ಆಗಿ ನಾನು ಹೇಳ್ತೀನಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೇಕಾದ್ರೆ. ಅದಾದ ಮೇಲೆ ನಿಮಗೆ ನೇಚರ್ ಆಫ್ ರೂಟ್ಸ್ನ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾನೆ ಕ್ವಶನ್ ಅಲ್ಲಿ. ಒಂದು ಈಕ್ವೇಶನ್ನ ಕೊಟ್ಬಿಟ್ಟು ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಅಂತ ಕೇಳ್ತಾನೆ. ಅದರಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೀವಿ. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಬಿ ಸ್ಕ್ವೇರ್ ಮೈನಸ್ 4ac. ಓಕೆ, ಈಗ ಇಫ್ ಡಿ ಈಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದ್ಯಾನ್ 0 ಅಂತ ಅಂದ್ರೆ ಅದು ಸಾಲ್ವ್ ಮಾಡಿದಾಗ ನಿಮಗೆ ರೂಟ್ಸ್ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರುತ್ತೆ. ಓಕೆ, ಅದಾದ್ಮೇಲೆ ಡಿ ಈಕ್ವಲ್ 0 ಆದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್, ಡಿ ಲೆಸ್ ದನ್ 0 ಆದ್ರೆ ನೋ ರಿಯಲ್ ರೂಟ್ಸ್ ಅಂತ ಬರುತ್ತೆ. ಓಕೆನಾ? ಈಗ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ, ಈಗ ಲಿಸನ್ ಹಿಯರ್, ಇಫ್ ಎ ಗ್ರೇಟರ್ ದೆನ್ 0 ಇದ್ರೆ ನಿಮಗೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಲ್ಲಿ ಪ್ಯಾರಾಬೋಲಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗೆ ಅನ್ಕೊಳ್ಳಿ, ಪ್ಯಾರಾಬೋಲಾ ಅದನ್ನೇ ಹೇಳಿದ್ದು ಓಪನ್ಸ್ ಅಪ್ವರ್ಡ್ಸ್. ಎ ಈಕ್ವಲ್ಸ್ 0, ಎ ಇಸ್ ಗ್ರೇಟರ್ ದೆನ್ 0 ಇದ್ರೆ ನಿಮಗೆ ವ್ಯಾಲ್ಯೂಸ್ ಪ್ಯಾರಾಬೋಲಾ ಓಪನ್ ಅಪ್ವರ್ಡ್ಸ್. ಈಗ ನಾನೇನು ಡಯಾಗ್ರಾಮ್ ಬರ್ತಿದ್ದೀನಿ ಆ ಥರ. ಎ ಈಸ್ ಲೆಸ್ ದ್ಯಾನ್ 0 ಅಂತ ಅಂದ್ರೆ ಪ್ಯಾರಾಬೋಲಾ ಓಪನ್ ಡೌನ್ವರ್ಡ್ಸ್, ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ ಡೌನ್ವರ್ಡ್ಸ್. ಓಕೆ, ಅದನ್ನ ನೆನ್ಪಿಟ್ಕೊಂಡಿರಿ. ದ ಎಕ್ಸ್ ಇಂಟರ್ಸೆಪ್ಟ್ ರೆಪ್ರೆಸೆಂಟ್ಸ್ ದ ರೂಟ್ಸ್ ಆಫ್ ದ ಈಕ್ವೇಶನ್. ಎಕ್ಸ್ ಇಂಟರ್ಸೆಪ್ಟ್ಸ್, ಇದು ಎಕ್ಸ್, ಇದು ವೈ ಆಕ್ಸಿಸ್. ಸೊ ಎಕ್ಸ್ ಇಂಟರ್ಸೆಪ್ಟ್ಸ್ ಅಂದ್ರೆ ಇಲ್ಲಿ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ಸಲ ಟಚ್ ಆಗಿದೆ ಅದು ನಂಬರ್ ಆಫ್ ರೂಟ್ಸ್ ಅಂತ ಗೊತ್ತಾಗುತ್ತೆ. ಅದನ್ನೇ ಹೇಳಿರೋ ಥರ್ಡ್ ಪಾಯಿಂಟ್ ಅಲ್ಲಿ. ದೆನ್ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ನಾವು?
ಮೋಷನ್ ಪ್ರಾಬ್ಲಮ್ಸ್ ಇನ್ ಫಿಸಿಕ್ಸಲ್ಲಿ ಮೋಷನ್ ಪ್ರಾಬ್ಲಮ್ಸ್ನ ಫೈಂಡ್ ಔಟ್ ಮೋಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋತೀವಿ. ಫೈಂಡಿಂಗ್ ಏರಿಯಾಸ್ ಆ್ಯಂಡ್ ಡೈಮೆನ್ಷನ್ ಇನ್ ಜಾಮಿಟ್ರಿ, ಏರಿಯಾಸ್ ಆ್ಯಂಡ್ ಡೈಮೆನ್ಷನ್ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೆ ಜಾಮಿಟ್ರಿ ಯೂಸ್ ಆಗುತ್ತೆ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಷನ್ ಇನ್ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ದೆನ್ ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ ಇನ್ ರಿಯಲ್ ಲೈಫ್ ಸಿನಾರಿಯೋಸ್, ಇಲ್ಲೆಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ನ ನಾವು ಯೂಸ್ ಮಾಡ್ಕೋತೀವಿ. ಓಕೆ, ಸಿಂಪಲ್ ಆಗಿದೆ ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ದು. ಮತ್ತೊಮ್ಮೆ ಹೇಳ್ತೀನಿ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂದರೆ ಇಟ್ಸ್ ಅ ಪಾಲಿನಾಮಿಯಲ್ ಈಕ್ವೇಷನ್ಸ್, ಅಂದರೆ ಡಿಗ್ರೀಸ್ 2 ಇರಬೇಕು. ಸೊ ನಾವು ಡಿಗ್ರೀಸ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೀವಿ ಇಕ್ವೇಷನ್ನ. 1 ಡಿಗ್ರಿ ಇದ್ರೆ ಅದು ಲೀನಿಯರ್ ಇಕ್ವೇಷನ್, 2 ಡಿಗ್ರಿ ಇದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್, 3 ಡಿಗ್ರಿ ಇದ್ರೆ ಅದು ಕ್ಯೂಬಿಕ್ ಇಕ್ವೇಷನ್ ಅಂತ ಅಂತೀವಿ, ಕ್ಯೂಬಾಯ್ಡಲ್ ಇಕ್ವೇಷನ್ ಅಂತ ಅಂತೀವಿ. ಓಕೆ, ಜೊತೆಗೆ ನಿಮಗೆ ಬೈನಾಮಿಯಲ್ಸ್ ಅಂತ ಅಂದರೆ 2 ಟರ್ಮ್ ಬರುತ್ತೆ. ಓಕೆ, ಮೊನೋಮಿಯಲ್ ಅಂತ ಅಂದರೆ 1 ಟರ್ಮ್, ಟ್ರೈನೋಮಿಯಲ್ ಅಂದರೆ 3 ಟರ್ಮ್ಸ್. ಜೊತೆಗೆ ಇದು ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗಿರುತ್ತೆ, ಅದನ್ನು ಹೆಂಗೆ ಸಾಲ್ವ್ ಮಾಡೋದು 2 ಮೆಥಡ್ಸ್ ಅಂತ ಹೇಳಿದ್ದೀನಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಪ್ಯಾರಾಬುಲಾ ಅಂತ ಹೆಂಗಿದೆ ಅದು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನಿಮಗೆ ಎಂಥ ದಡ್ರಿಗಾದರೂ ಈ ಮೈಂಡ್ ಮ್ಯಾಪ್ ನೋಡ್ಕೊಂಬಿಟ್ರೆ ಆರಾಮಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಸೊ ನಾನು ಮೈಂಡ್ ಮ್ಯಾಪ್ನ ರೆಡಿ ಮಾಡಿರೋದೇ ಸ್ಟೂಡೆಂಟ್ಸಿಗೋಸ್ಕರ, ಅದರಲ್ಲಿ ನಮ್ಮ ಕರ್ನಾಟಕ SSLC ಮಕ್ಕಳಿಗೆ. ಸೊ ಮತ್ತೆ ಇನ್ನೊಂದು ಬ್ರಿಡ್ಜ್ ಕೋರ್ಸ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.